ಎಲ್ಲರಿಗೂ ನಮಸ್ಕಾರ. ರಾಧಿಕಾಸ್ RR ಕಿಚನ್ಗೆ ಸ್ವಾಗತ. ನಾನಿವತ್ತು ಮದ್ದೂರ್ ವಡ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು 10 ನಿಮಿಷದಲ್ಲಿ ಸುಲಭವಾಗಿ ಮಾಡಬಹುದು. ಇದು ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ಈ ವಡೆ ಹೆಚ್ಚು ಎಣ್ಣೆಯನ್ನು ಹೀರ್ಕೊಳ್ಳಲ್ಲ. ಹಾಗೆ ಇದನ್ನು 4-5 ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದು ಬೇಗ ಕೆಡಲ್ಲ. ಹಾಗಾದರೆ ಈ ವಡೆಯನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಮೊದಲು 2 ಈರುಳ್ಳಿಯನ್ನು ತೆಳ್ಳಗೆ ಕಟ್ ಮಾಡಿ ಹಾಕಿ, 1 ಪೀಸ್ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. 3 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಿವುಚ್ಕೋಬೇಕು. ಹೀಗೆ ಕಿವುಚೋದ್ರಿಂದ ಈರುಳ್ಳಿ ಬಿಡಿ ಬಿಡಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1 ಕಪ್ನಷ್ಟು ಚಿರೋಟಿ ರವೆ ಹಾಕೊಳ್ಳಿ, ಅರ್ಧ ಕಪ್ನಷ್ಟು ಮೈದಾ, ಅರ್ಧ ಕಪ್ನಷ್ಟು ಅಕ್ಕಿ ಪುಡಿ ಹಾಕೋಬೇಕು. ಅಥವಾ ಅರ್ಧ ಕಪ್ಪಷ್ಟು ರವೆ 1 ಕಪ್ಪಷ್ಟು ಅಕ್ಕಿ ಪುಡಿ ಹಾಕೋಬಹುದು. ಇದಕ್ಕೆ ನೆಲಗಡಲೆಯನ್ನು ಪುಡಿ ಮಾಡಿ ಹಾಕಿ, ಸ್ವಲ್ಪ ಎಳ್ಳನ್ನು ಹಾಕಿ, ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಕಪ್ಪೆಳ್ಳನ್ನು ಹಾಕೋಬಹುದು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿ. ಹೀಗೆ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ವಡೆ ಕ್ರಿಸ್ಪಿ ಆಗುತ್ತೆ. ನಂತರ ಇದನ್ನು ಒಂದು ಸೌಟಿನಿಂದ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು. ಇದಕ್ಕೆ ಒಂದೇ ಸಲಕ್ಕೆ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು. ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು. ಅದರಿಂದ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳಿ. ಈ ಹಿಟ್ಟನ್ನು ರೊಟ್ಟಿಯ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ತುಂಬ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ವಡೆ ಮಾಡೋದಾದರೆ ಒಂದೇ ಸಲಕ್ಕೆ ಕಲಸ್ಕೋಬೇಡಿ, ಸ್ವಲ್ಪ ಕಲಸಿ ವಡೆ ಮಾಡ್ಕೋಬೇಕಾಗತ್ತೆ. ಇಲ್ಲದಿದ್ದರೆ ಅದನ್ನು ನೀರು ಬಿಡುತ್ತೆ. ನಂತರ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಬಟರ್ ಪೇಪರ್ ಮೇಲೆ ವಡೆ ತಟ್ಟಿ ಇದನ್ನು ತುಂಬ ತೆಳ್ಳಗೆ ತಟ್ಟೋದು ಬೇಡ, ನಿಪ್ಪಟ್ಟಿನಷ್ಟು ತೆಳು ಮಾಡೋದು ಬೇಡ. ಒಂದು 1/4 ಇಂಚಷ್ಟು ದಪ್ಪಕ್ಕೆ ಈ ವಡೆಯನ್ನು ತಟ್ಕೋಬೇಕು. ನಂತರ ಎಣ್ಣೆಯನ್ನು ಬಿಸಿ ಮಾಡಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ವಡೆಯನ್ನು ಹಾಕಿ ವಡೆ 2 ಕಡೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವಡೆ ಕೆಂಪಗಾದ ನಂತರ ಅದನ್ನು ಎಣ್ಣೆಯಿಂದ ತೆಗೆಯಿರಿ. ಬಾಕಿ ಇರುವ ಎಲ್ಲ ಹಿಟ್ಟಿನಿಂದ ವಡೆ ತಟ್ಟಿ ಫ್ರೈ ಮಾಡಿ ತೆಗೆಯಿರಿ. ಈಗ ರುಚಿಕರವಾದ ಮದ್ದೂರ್ ವಡೆ ರೆಡಿಯಾಗಿದೆ. ಇದನ್ನು 10 ನಿಮಿಷದಲ್ಲಿ ಸುಲಭವಾಗಿ ಮಾಡಬಹುದು. ತುಂಬ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಇದು ಹೆಚ್ಚಾಗಿ ಎಣ್ಣೆಯನ್ನು ಹೀರ್ಕೊಳ್ಳಲ್ಲ. ಇದನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.